ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಂಗೆ ಸಪೋರ್ಟ್ ಕೂಡ ಮಾಡಿ. ನೋಡಿ, ನಾನು ಇವತ್ತು ಮೆಣಸಿನ್ಕಾಯಿದು ಚಟ್ನಿ ಯಾವ ಥರ ಅಂತಂದು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಫಸ್ಟು ಮೆಣಸಿನ್ಕಾಯಿಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋಬೇಕು. ಅದೆಲ್ಲನೂ ಹಾಕ್ಕೊಂಡಾದ್ಮೇಲೆ ಒಂದು ರೌಂಡ್ ತಿರುಗಿಸ್ಕೋಬೇಕು. ತಿರ್ಸ್ಕೊಂಡಾಗ ಅದು ಪೌಡ್ರ್ ಥರ ಆಗಿರುತ್ತೆ, ಮಿರ್ಚಿ ಪೌಡ್ರು ಥರ ಆಗಿರುತ್ತೆ ನೋಡಿ, ಸಣ್ಣಗೆ ಆಗಬೇಕು. ಆಮೇಲೆ ಕಡಲೆಪಪ್ಪು, ಮೆಣಸುಕಾಳು ಮತ್ತು ಪುಟಾಣಿ, ಹುರ್ಗಡ್ಲೆ ಗೊತ್ತಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿರಬೇಕು. ಆವಾಗ ಅದನ್ನು ಹಾಕ್ಕೋಬೇಕು ಪೌಡ್ರ್ ಆದಮೇಲೆ. ಆಮೇಲೆ ಒಂದು 3 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೋಬೇಕು. ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕ್ಕೋಬೇಕು, ಕಡಿಮೆ ಮಾಡಿದಾಗ ಕಡಿಮೆನೇ ಹಾಕ್ಕೋಬೇಕು. ನಿಮ್ಗೆ ಟೇಸ್ಟಿಗೆ ಯಾವ ಥರ ಉಪ್ಪು ಹಾಕ್ಬೇಕು ಅನ್ನೋದು ಗೊತ್ತಿರುತ್ತಲ್ವ, ಸೊ ಹಂಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧಷ್ಟು ಕೊಬ್ಬರಿ, ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತಿರ್ಗಿಸ್ಕೋಬೇಕು. ನೀರು ಹಾಕ್ಕೊಂಡು ತಿರ್ಗಿಸ್ಕೊಂಡಾದ್ಮೇಲೆ ಒಂದೆರಡು ಬೋಟು ಹುಣಸೆಹಣ್ಣ ಎತ್ತಿಟ್ಕೊಂಡಿರಬೇಕು. ಆಮ್ಯಾಗ ಹಾಕಬೇಕು. ಒಂದು ರೌಂಡ್ ತಿರ್ಗಿಸಿದ್ದಾದ್ಮೇಲೆ ಹಾಕಬೇಕು ಹುಣಸೆಹಣ್ಣ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡಾದ್ಮೇಲೆ ಒಂದು 2 ರೌಂಡ್ ತಿರ್ಗಿಸ್ಬೇಕು ಚೆನ್ನಾಗಿ. ಹೆಂಗಂದರೆ ಅದು ಸಣ್ಣಗಾಗಿರಬೇಕು, ಯಾವುದು ಬಾಯಿಗೆ ಕಾಳುಗಳ ಥರ ಸಿಗಬಾರ್ದು. ನೋಡಿ ಎಷ್ಟು ನೈಸಾಗಿದೆ ಅಲ್ವಾ. ನೀವು ಸಹ ಇದೇ ಥರನೇ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಅದನ್ನು ಪ್ಲಾಸ್ಟಿಕ್ ಡಬ್ಬ ಅಥವಾ ಗಾಜಿನ ಬರಣೆಯಲ್ಲಿ ಸ್ಟೋರ್ ಸಹ ಮಾಡಿಟ್ಕೋಬೋದು. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೊಸರನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಹಂಗೆ ಥ್ಯಾಂಕ್ ಯು.